ಅಕ್ಕ ವ್ಯವಸಾಯ ಇಲಾಖೆದ ಏನದು? ಅದೇ ಆಧುನಿಕ ಬೇಸಾಯ ಪದ್ಧತಿ. ಓಹೋ, ಆ ಸಾಂದ್ರ ಬೇಸಾಯ ಕ್ರಮ ಅನ್ನೋ ಅದೇ ಹಾಳಾದ್ದು. ಅದಿದ್ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ? ಯಾಕಂದ್ರೆ ಕುಕ್ಕಿಗೆ ಬಂದಿದ್ದೆ. ಅದೇನಂತ ಸ್ವಲ್ಪ ಸರಿಯಾಗಿ ಹೇಳು ಮಾರಾಯ. ಈ ಸಲ ಆಧುನಿಕ ಪದ್ಧತಿಯನ್ನ ರೈತರಿಗೆ ಒಬ್ಬರಿಗೆ ಒಪ್ಪಿಸಿ ಅದರಲ್ಲಿ ಒಂದು ಹೆಂಗನ ಟಾರ್ಗೆಟ್ ಕೊಡ್ತಾರೆ ಕಣೆಯ. ಇದು ಇದ್ದಿದ್ದೆ. ಆ ಸರ್ಕಾರದವರು ಟಾರ್ಗೆಟ್ ಕೊಡೋದು, ನೀನು ಅದನ್ನ ಗುಡು ಮಾಡೋದು. ರೈತರು ತವ ಸುಳ್ಳು ರುಜು ಹಾಕ್ಸ್ಕೊಂಡು ಸರ್ಕಾರದಿಂದ ಕೊಡೋ ಗೊಬ್ಬರ ಔಷಧಿ ಎಲ್ಲ ಮಾಡ್ಕೊಂಡು ಮಜಾ ಮಾಡ್ತಿದ್ದಲ್ಲ. ಇದೇನೋ ಇದೆಂತ ಬೇಕು ನಿಂಗೆ? ಈ ಸಲ ಮಾಡಕ್ಕಾಗಲ್ಲ ಇದ್ದೆ. ಯಾಕಾಗಲ್ಲ ಅಂತೀನಿ? ಯಾಕಂತಂದ್ರೆ ಫೀಲ್ಡ್ ಡೇನ ಈ ಸಲ ಕಿರುಕುಳದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಂತ ಹೊರಗಿನಿದ್ದಾರೆ ಇಲಾಖೆಯವರು. ಹಾಗೆ ಮಾಡಕ್ಕಾಗಲ್ಲ ಇದೆ. ಅಲ್ಲ, ನಮ್ ಕಿರ್ಗೂರಿನ ರೈತರು ತವ ಏನ್ ಮಹಾ ಜಮೀನ್ ಐತೆ ಅಂತ ಏನೋ ಹೊಟ್ಟೆಗಾಗಷ್ಟು ಭತ್ತ ಬೆಳೀತಾರೆ ಅಷ್ಟೇ. ಅದನ್ನು ನೀವು ಆ ಸಾಂದ್ರ ಬೇಸಾಯ ಕ್ರಮ ಅಂದ್ರೆ ಯಾರು ಒಪ್ಕೋತಾರೆ? ಒಪ್ಕೊಂಡ್ರು ಅನ್ಕೋ ಏನೋ ಒಂದೊತ್ತು ಊಟಕ್ಕೆ ಉತ್ ಬರುತ್ತೆ ಅನ್ನೋ ಭಯ ಅವ್ರಿಗೆ. ಮೊದಲಿಗೆ ಯಾರನ್ನ ಯಾರು ಒಪ್ಕೊಳ್ಳಿಲ್ಲ. ಹಂಗೆ ಏನೋ ಕಷ್ಟಪಟ್ಟು ಸರಿಯಾಗಿದ್ದಾನಲ್ಲ ಅವನ ಒಪ್ಸಿದ್ವಿ. ಓ, ಒಪ್ಕೊಂಡ? ಹಾ, ಒಪ್ಕೊಂಡು ಏನ್ ಮಾಡ್ತೇನೆ? ಅವ್ನ ಮನೆ ಕಟ್ಬೇಕಾದ್ರೆ ಹಂಚು ಮರಳೆ ನನ್ನ ಹಾಕ್ಸಿರ್ಲಿಲ್ವಾ? ಸರ್ಕಾರದಿಂದ ಕೊಡ್ಸಿರ್ಲಿಲ್ವಾ ನಾವು ಅವನಿಗೆ? ಆ ಋಣಕ್ಕಾದ್ರೂ ಒಪ್ಕೊಂಡ. ಓ ಹೌದಾ? ಆಮೇಲೆ ಅಯ್ಯೋ ದೇವ್ರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನನಗಂತೂ ಈ ಸಾಂದ್ರ ಬೇಸಾಯ ಪದ್ಧತಿ ಬಗ್ಗೆ ಸ್ವಲ್ಪ ಅಂದ್ರೆ ಸ್ವಲ್ಪನೂ ಗೊತ್ತಿರ್ಲಿಲ್ಲ. ಅದಕ್ಕೆ ಇಲಾಖೆಯಿಂದ ಹೋಗ್ಬಿಟ್ಟು ಪುಸ್ತಕ ತಗೊಂಡು ಕುತ್ಕೊಂಡು ಹೋದೆ. ಅದೇ ರೀತಿ ಬರೀ ಹಿಂಗೆ ಸಲಹೆ ಕೊಡ್ತಾ ಬಂದೆ. ಹಂಗೆ ಅವನು ಸಲಹೆ ಕೊಟ್ಟಂಗೆ ಮಾಡ್ಕೊಂಡು ಹೋದ. ಆದ್ರೆ ಏನಂದ್ರೆ ಏನು ಪ್ರಯೋಜನ ಆಗಿಲ್ಲ ಇದೆ. ಯಾಕಂತಾಯ್ತು ಅದೇನೋ ನನ್ಗಂತೂ ಗೊತ್ತಿಲ್ಲ, ಆ ದೇವರಿಗೆ ಗೊತ್ತು. ನಾನು ಮಾಡೋದೆಲ್ಲ ಮಾಡಿದೆ. ಗೊತ್ತಿರೋರೆಲ್ಲ ಕರ್ಕೊಂಡ್ಬಂದು ತೋರಿಸ್ದೆ ಜಮೀನ. ಅವ್ರು ಹೇಳ್ದಂಗೆ ಗೊಬ್ಬರ ಔಷಧಿ ಎಲ್ಲ ನೋಡಿದೆ. ಏನಂತಂದ್ರೆ ಏನು ಬದನೆಕಾಯಿಗೂ ಪ್ರಯೋಜನ ಆಗಲಿಲ್ಲ. ಇನ್ನೇನ್ ಫೀಲ್ಡ್ ಹತ್ತಿರದಿದೆ ಅಂತ ಗೊತ್ತಾದಾಗ, ಇನ್ನೇನ್ ಫೀಲ್ಡ್ ಹತ್ತಿರದಿದೆ ಅಂತ ಬರ್ತಿರುವಾಗ ಅಷ್ಟೇ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ. ಅದು ಸರಿ ಹೋಗ್ಲಿಲ್ಲ. ಅಲ್ಲ ಚಂದ್ರಪ್ಪ, ನೀನ್ ತಾನೇ ಏನ್ ಮಾಡಕ್ಕಾಯ್ತದೆ? ನೀನ್ ಮಾಡೋದೆಲ್ಲ ಮಾಡಿದ್ಯಾ, ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ. ಹಾ, ಒಂದ್ ಕೆಲ್ಸ ಮಾಡು, ಸರ್ಕಾರದವ್ರಿಗೆ ಇದ್ದಂಗೆ ಹೇಳ್ಬಿಡು. ಅದೇನಾಗುತ್ತೋ ಆಮೇಲೆ ನೋಡೋಣ. ಮಾಡಕ್ ಆಗಲ್ಲ ಇದೆ. ಯಾಕಾಗಲ್ಲ? ಯಾಕಂತಂದ್ರೆ ಕಲಿಗಂತೆ ಚೆನ್ನಾಗಿ ವಸ್ತು ಬರುತ್ತೆ ಅಂತ ಸುಳ್ಳು ಅದೇ ಕೊಟ್ಬಿಟ್ಟಿದೀವಿ ನೋಡು. ಅದಕ್ಕೆ ಮಾಡಕ್ಕಾಗಲ್ಲ. ಅಲ್ಲ ಶಂಕರಪ್ಪ, ನೀನ್ ಹಿಂಗೆ ಏನಾದ್ರೂ ಒಂದ್ ಮಾಡಿ ಸಿಕ್ಕಾಕೊಡ್ತೀನಿ, ಆಮೇಲೆ ಒದ್ದಾಡಿಕೆ ನೋಡು. ಸರಿ ಆಯ್ತು, ಅದೇನ್ ಮಾಡ್ಬೇಕಂತ ಹೇಳ್ ಮಾರಾಯ. ಹಾ, ಒಂದ್ ಕೆಲ್ಸ ಮಾಡು. ಒಂದಲ್ಲ 10 ಕೆಲಸ ಮಾಡ್ತೀನಿ ಹೇಳ ಇದ್ದೆ. ಆ ಕರಿ ಗದ್ದೆಲಿರೋ ಬೋರ್ಡ್ನ ಕಿತ್ತು ಯಾವ್ದಾದ್ರೂ ಚೆನ್ನಾಗಿ ಭತ್ತ ಬೆಳೆದಿರೋ ಗದ್ದೆ ಚುಚ್ಬಿಡು. ಫೀಲ್ಡ್ ಏನ ಆದ್ಮೇಲೆ ಅದನ್ನ ಕಿತ್ತು ಬಿಸಾಕಿದ್ರೆ ಆಯ್ತು. ಎಂತ ಉಪಾಯ? ಆಹಾ, ನಮ್ಮ ಊರಿನ ವೈದ್ಯ ಅಂದ್ರೆ ಹೋಯ್ತೀನಿ ತಲೆ. ಹಂಗೆ ಮಾಡ್ತೀನಿ ಹೆಡ್ಡೆ, ನಿನ್ ಹೇಳ್ದಂಗೆ ಮಾಡ್ತೀನಿ. ಬಲ್ಲ ಹೆಡ್ಡೆ? ಹಾ, ಸರಿ ಸರಿ ಆಯ್ತು. ಗದ್ದೆ ಕೆಲಸ ಮಾಡ್ತಿದ್ದಾಗ ಯಾವ್ದೋ ಬೋರ್ಡ್ ನೋಡಿ ಯಾಕೆ ತಲೆ ಕೆಟ್ಟಂಗಾಡ್ದ ನೋಡೋಣ. ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಬೋರ್ಡು ಕಲ್ಲಿನ ತಿಳಿತಲ್ಲ, ಕಲ್ಲಿನ ಮೇಲೆ ಕೂತಿದ್ದ ಗೂಬೆನ ಯಾರೋ ನನ್ನ ಮೇಲೆ ತರಿಸಿದ್ದಾರೆ. ಸುಟ್ಟ ದನ ಮೇಸು ಮಕ್ಕಳಿಗೆ ಕೆಲಸ ಇದಿದ್ರೆ ಅಪಶಕುನ ಅಲ್ಲ. ಅಲ್ಲಿ ಮಳೆ ಬೆಳೆ ಏನ್ ಬೆಳೆ ಅಂತ ಹೇಳುವೆ. ಇರ್ಲಿ, ಇದು ಒಂದು ಗಡ್ಡಿ ಕಾಣಿಸ್ತೀನಿ ಈಗ.
ಅಲ್ಲಾಡ ಯಾರೋ ಕೊಟ್ಟಿದ್ದ ಕಳ್ಳನ ಮಕ್ಕಳು ಆ ಬೋರ್ಡ್ ತಗೊಂಡ್ಬಂದ್ರೆ ಗದೆ ಸಿಕ್ಸೋರಲ್ಲ ಅವಕ್ಕೆ ನಾಚಕ ಮಾನ ಬರಿದೆ ಹುಟ್ಟಿ ಹೇಳ್ಸಿದ್ರಣ. ಮಾರ 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 ಅನ್ನ ಬೇರೆ ಯಾರು ಸಿಕ್ಸ್ಲಿಲ್ಲ, ನಾನೇ ಸಿಕ್ಸಿದ್ದು. ವಾ ನೀನ ಸಂಜುಣ ಆ ಬೋರ್ಡ್ ಅಲ್ಲಿ ಅದೇ ಬಳಿ ಇಟ್ಟಿದ್ದೀನಿ, ಹೋಗ್ತಾಗ. ಅಲ್ಲ ಮಾರ, ಇದ್ನ ಅಣ್ಣನ್ ಬಿಸಾಡಿ ಅಲ್ಲಿ ಇಟ್ಟಿದ್ದೀನಿ ಅಲ್ಲ, ಸರಿನಾ ನಿಂಗೆ? ಅದೆಲ್ಲ ನೀನ್ ಸಂಜುಣ ಏನೋ ಬಂದು ನನ್ ಗದೆಲ್ಲ ಬೋರ್ಡ್ ಸಿಕ್ಸ್ಬೇಡ. ಮಾರಯ್ಯ ನಿಮ್ ಜಮ್ಮಯ್ಯ ಅಂತೀನಿ, ಇವತ್ತು ಒಂದಿನ ಬೋರ್ಡ್ ಅಲ್ಲೇ ಇರ್ಲಿ. ಒಂದಿನಲ್ಲ ಬೇಡ. ಮಾರ ಮಾರ ಸ್ವಲ್ಪ ನನ್ ಮಾತ್ ಕೇಳು. ಇವತ್ತು ವ್ಯವಸಾಯ ಇಲಾಖೆಯವರು ಫೀಲ್ಡ್ ಡೇ ಅಂತ ಬರ್ತಿದ್ದಾರೆ. ತುಂಬಾ ಜನ ರೈತರು, ಪಿಡಿಒಗಳು, ತಹಶೀಲ್ದಾರ್ ಇಲ್ಲಿ ಬರ್ತಾರೆ. ಆಗ ಈ ಬೋರ್ಡು ಆ ಕರೀತದೆ, ನನ್ ಕೆಲಸ ಹೋಗುದು ಮಾರಯ್ಯ. ಓ ದೇವ್ರೇ, ಆ ಪಿಡಿಒ ಆ ತಹಸೀಲ್ದಾರ್ ಎಲ್ಲ ಬಂದು ನನ್ ಗದ್ದೆಗೆ ಬೋರ್ಡ್ ನೋಡಿ, ಓ ಇವ ಬಾಯಿ ನಾಯಕಾಗಿ ಬೆಳೆದವ್ರೆ, ಇದು ಹೇಳಿಕೆ ಕೇಳೋ ಜಗೆ ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ನನ್ ಗದ್ದೆ ಏನು ಯಾರು ಬೇಕಿದ್ದಲ್ಲ, ಎಲ್ಲ ಏನಾದ್ರೂ ಮಾರಯ್ಯ ನಾನ್ ನೋಡ್ಕೊತೀನಿ. ಯಾರು ಬೇಕಿದ್ದಲ್ಲ. ನಿಂಗೆ ಏನಾಯ್ತಪ್ಪ, ನನ್ ಬೋರ್ಡ್ ವಿಷಯನೇ ಬೇಡ, ನಿನ್ ಬೋರ್ಡ್ಗೆ ಬೆಂಕಿ ಆಯ್ತು. ಮಾರಯ್ಯ ಇವತ್ತು ಒಂದಿನ ಈ ಬೋರ್ಡ್ ಇಲ್ಲೇ ಇರ್ಲಿ ಓ ಮಾರಯ್ಯ. ಸಂಕಟ, ಬೇಡ ಅಂತ ನಾನು ಹೇಳೋದು ಕೇಳು. ಬೇಡ, ಇಲ್ಲೇ ಹೊಸದಾಗಿ ಹೋಗು. ಬಿಡು ಮಾರಯ್ಯ, ಆ ಬಂದ್ಬಿಟ್ಟೆ ಇಲ್ಲಿಗೆ ಬೋರ್ಡ್ ಹಾಕ್ತೀನಿ ಅಂತ. ಕಿರಗೂರಿನ ಜನ ಅವ್ರ ಪಾಡ್ದವರು ಕೆಲಸ ಮಾಡ್ತಿದ್ರು. ಜೀಪ್ ಸೌಂಡ್ ಕೇಳಿ ಪೊಲೀಸ್ ಅಂತ ಎದುರ್ಕೊಂಡು ಹೋಗೋದು. ಆದ್ರೆ ಅಲ್ಲಿ ಬಂದಿದ್ದು ನಿಜಕ್ಕೂ ಪೊಲೀಸ ಅಥವಾ ಬೇರೆ ಯಾರಾದ್ರು? ನೋಡೋಣ ಬನ್ನಿ. ಎಂತದಿದು? ಊರೊಳಗಡೆ ಒಂದು ಆಸ್ಟ್ರೇಲಿಯಾ ಇಲ್ವಲ್ಲ? ಇವತ್ತೇ ತಾನೇ ಫೀಲ್ಡ್ ಇರೋದು. ಹೌದು ಸರ್, ಅನುಮಾನನೇ ಇಲ್ಲ. ಬೇಕಿದ್ರೆ ಸಂಜೆ 4 ಗಂಟೆಗೆ ಬಂದು ನೋಡಿ. ಚಪ್ರ ಗಿಪ್ರ ಎಂತದು ಕಾಣ್ತಾನೆ ಇಲ್ಲ. ಅಸಾಯಿ ಫೀಲ್ಡ್ ಅಂತ ಗೊತ್ತಿದ್ದರೆ ಒಂದು ಗೋಲ್ಡನ್ ಆದ್ರೂ ಬೇಡ್ವಾ? ವಿಚಾರಿಸಿ ಕೇಳೋಣ ಅಂದ್ರೆ ಯಾರು ಕಾಣಿಸ್ತಿಲ್ಲ ಸರ್. ಹೋಗಿ ಹತ್ತೈದು ಸ್ವಲ್ಪ ಓಡಾಡಿ ನೋಡಿ. ಹೌದು ಸರ್. ಇದು ಕಿರ್ಗೂರ ಹೋಗೋಲ್ಲ ಅಂದ್ರೆ ನನ್ ಗನ್ಮಾನ ಬರ್ತಿದ್ಯಲ್ಲ. ಇಲ್ಲ ಇಲ್ಲ ಮುನಿ ಸರ್, ಈ ಕಿರ್ಗೂರೆ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಒಂದು ಡೌಟ್ ಸರ್, ಈ ಊರಲ್ಲಿ ಕರ್ಫ್ಯೂ ಗಿರ್ಫ್ಯೂ ಉಂಟಾ ಹೆಂಗೆ? ಹೌದೌದು, ನೀನ್ ಹೇಳೋದೇ ನನಗೂ ಹಾಗೆ ಅನಿಸ್ತಾ ಇದೆ. ಅಸಾಯಿ ನೀನ್ ಹುಡುಕ್ತಿದೆ ಅಂತ ಹೋದವ್ರು ಎಲ್ಲ ಹಣ ಸತ್ರು. ಯಾರ ಸಿಕ್ಕುದ್ರ ಹೆಂಗೆ? ಇಲ್ಲ ಸರ್, ಯಾರು ಸಿಕ್ಕಿಲ್ಲ. ಕೇಳೋಣ ಅಂತ ಹೋದ್ರೆ ಎಲ್ಲ ಬಾಗ್ಲನ್ನ ಒಳಗಡೆ ಸೇರ್ಕೊಂಡ್ಬಿಟ್ಟವ್ರೆ. ಅದ್ಯಾಕ ಅಷ್ಟು ಬೇಗ ಬಾಗ್ಲಾಕೊಂಡವ್ರೆ? ಗೊತ್ತಿಲ್ಲ ಸರ್, ನಾನು ಬಾಗ್ಲು ತಟ್ಟು ಕೇಳಿದೆ. ಏನಂತ ಕೇಳಿದೆ? ಮನೇಲಿ ಯಾರು ಇಲ್ಲ ಅಂತ ಹೇಳಿದ್ರು ಸರ್. ಯಾಕಂತ ಕೇಳ್ಬೇಕಾಗಿತ್ತು? ಹೇಳಿದೆ ಸರ್, ಆದ್ರೆ ಯಾರು ಉತ್ತರನೇ ಹೇಳ್ತಿಲ್ಲ. ಆ ಆಳ್ ಸಂಕ್ರಪ್ಪ ಎಲ್ಲಿ ಹಾಳಾಗೋದ? ಅವನು ಒಬ್ಬ ಇದ್ದಿದ್ರೆ ಸಾಕಾಗಿತ್ತು. ಅವ್ನು ಬರ್ತೇನೆ ಇಲ್ಲ ಸರ್. ಈಗ ಎಂತ ಮಾಡೋದು ಹೇಳಿ ಸರ್? ಆ ಯೂಸ್ಲೆಸ್ ಸಂಕ್ರಪ್ಪ ನಂಬ್ಕೊಂಡಿದ್ರೆ ಕೆಲಸ ಆಗುತ್ತಾ? ನಡ್ರಿ ಇನ್ನೊಂದಿನ ನೋಡೋಣ. ಸರ್ ಸರ್ ನಿಮ್ಮಲ್ಲಿ ಸರ್ ಯಾರು ನೀನು? ಸರ್ ನಾನು ಮುಚ್ಚಿದ್ದೆ ಇಲ್ವಾ? ನಾನ್ ಕೇಳಿದ್ ಯಾರು ಅಂತ. ನಾನು ಸಂಗ್ರಪ್ಪ. ಶಂಕರಪ್ಪ. ನೀನ ಸಂಕ್ರಪ್ಪ? ಹೌದು ಸರ್, ನಾನೇ. ಅದೇನಂತ ಸರಿಯಾಗಿ ಕಾಯ್ಬಿಟ್ಟು ಹೇಳಯ್ಯ. ಸರ್ ಅದೇ ಹರಿಜನ ಕಥೆಯಲ್ಲಿ ಸಾಂದ್ರ ಬೇಸ ಮಾಡ್ತಿದ್ದಾನೆ ಅವನು. ಹರಿಜನ ಕಥೆ ಅದು ಏನಂತ ಈಗ? ಸರ್ ನಾನು ಹರಿಜನ ಕಥೆಯಲ್ಲಿ ಸಾಂದ್ರ ಬೇಸ ಮಾಡ್ತಿದ್ನ. ಅದೊಂದೇ ಕಾರಣಕ್ಕೆ ಆ ಊರಿನ ಜನ ನನಗೆ ಕುಡಿಯೋಕ್ಕೂ ನೀರು ಕೊಡ್ದೆ. ಮಾಡ್ಬಿಟ್ಟು ಸರ್, ನಾನು ಯಾಕೆ ಅಂತ ಕೇಳಕ್ ಹೋದೆ ಹಿಂಗ್ ಮಾಡ್ಬಿಟ್ಟು ಸರ್. ಎಂತದು ನಿನ್ ರಾಮಾಯಣ? ನಾವೊಂದೇ ಇವತ್ತು ಮಾಡಿರಲ್ಲ. ನನ್ನೇನು ತಪ್ಪಿಲ್ಲ ಸರ್. ಸರಿ, ಆಗಿದ್ದಾಯ್ತು, ನಿನ್ಗೆ ಬಿಡಿ. ಆ ಕರಿ ಕೇಳಿ ಒಂದು ಅರ್ಜಿ ಕೊಡ್ತಿ, ಪೊಲೀಸರು ಬಂದು ವಿಚಾರಿಸ್ಲಿ. ಸರಿ ಸರ್, ಹಾಗೆ ಮಾಡ್ತೀನಿ. ಸಂಜೆ ಬಂದು ಆಫೀಸ್ ಹತ್ರ ನಾನು ನೋಡಿ. ಸರಿ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಕತೆ ಬೈದಲ್ಲಿ ತಮಾಷೆ ಗಿಮಾಷೆ ಮಾಡಿಕೊಂಡು ನಾಟಿ ಹಾಕ್ತಿದ್ದ ಹೆಂಗಸರು ಇದ್ದಕ್ಕಿದ್ದಂಗೆ ಜಗಳ ಆಡಂತದ್ದು ಏನಾಯ್ತು? ನೋಡೋಣ ಬನ್ನಿ. ಹಾಯ್ ಗಾಳಿ, ಯಾವತ್ತೂ ಬೀಳ್ತೇವಲ್ಲ ಇವತ್ತು ಹಿಂಗೆ
ನಮ್ ಸೀರೆ ಮೇಲೆ ಸಿಟ್ ಬಂದಂಗೈತೆ ಎಲ್ಲ ನಿಮ್ ಸೀರೆನ ಭದ್ರವಾಗಿ ಕಟ್ಕೊಳ್ಳಿ. ಅದ್ಯಾಕೆ ಹೇಳ್ತಿದ್ದೀರಾ? ಇಲ್ಲಿ ಇರೋರಿಲ್ಲ, ಹೆಂಗಸ್ರೇ ಹಾಕಿಲ್ಲ. ನಾನು ಅಷ್ಟೇ ಮಾಡಬಾರ್ದಿಗೆ ನನ್ನ ಮೇಲೆ ಬಂದು ಕೆಲಸ ಮಾಡಿ. ಸಮಾಧಾನ ಆಗಿಲ್ಲ ಇದಕ್ಕೆ. ಆ ಗದ್ದೆಗೆ ಕೆಲಸ ಮಾಡಿ ಎಣ್ಣೆತ್ತು ಮೇಲೆಲ್ಲ ಇದು ತೋರಿಸಿದೆ ಬಾಯಿ ಅಪ್ಪಯ್ಯ ನೋಡ್ತೀಯ ಬಾಳೆ ಮಗಳೆಲ್ಲ ನೆಲ ಕಟ್ಬಿಟ್ಟವೆ ಅಂತೀನಿ. ನಾವು ಹುಟ್ಟಾಗಿಂದ ಇಲ್ಲಿ ತನಕ ಇಂಥ ಗಾಳಿಯಲ್ಲಿ ನೋಡೇ ಇರಲಿಲ್ಲ ಮಗ. ಎಂತೆಂಥ ಗಾಳಿಯನ್ನು ನೋಡಿದ್ದೀನಿ. ಯಾವತ್ತೋ ಏನು ಯಾರು ಗೊತ್ತು. ಕಿರ್ಕೂರಿನ ಜನ ಇಬ್ಬರು ಸೇರೋಕ್ಕಿಂತ ಮುಂಚೆನೂ ಈ ಮರ ಇದ್ದಂತೆ. ಮೈ ತುಂಬ ಎಂತೆಂತೋ ಗಿಡ ಮರ ಬಳ್ಳಿಗಳೆಲ್ಲ ತುಂಬಿಕೊಂಡಿರೋ ಈ ಮರ ಈ ಗಾಳಿಗೆ ಈ ತರ ತಪ್ಪಿಸ್ತಾ ಇದೆ ಅಂದ್ರೆ ಇದು ಎಂತ ಗಾಳಿ ಇರಬೇಕು. ಬೀಳೋದು ಇಲ್ಲ, ಇಟ್ಟಾಗ ಸುಮ್ಮನೆ ನಿಂತ್ಕೊಳ್ಳೋದು ಇಲ್ಲ. ಮೊದ್ಲೆಲ್ಲ ಇನ್ನು ಕಾಯಿವಣ್ಣ ಮನೆ ಮೇಲೆ ಬಿದ್ದು ಮಂಚೊಟ್ಟಿದ್ದು. ಇವಾಗ ನಾವ್ ತರ ಮೇಲೆ ಮಂಚಕ್ಕೋಗ್ಬಿಟ್ಟು ನಾವ್ ಸಮಾಧಿ ಕಟ್ಬಿಟ್ಟಿದ್ದೋ ಏನೋ. ಅಪ್ಪಯ್ಯ ಮನೆ ಹಚ್ಕೊಳ್ಳಲ್ಲ ಅಳ್ಳಂತವಲ್ಲ ಅಪ್ಪಯ್ಯ. ಅಪ್ಪಯ್ಯ ಗೋಡೆ ಗಾಳಿ ಇಲ್ಲ ಉದುರಂತವಲ್ಲ ಅಪ್ಪಯ್ಯ. ಅಪ್ಪಯ್ಯ ನೆಡ್ದವೇನು ಶಬ್ದ ಬಂದಂಗೈತಲ್ಲ ಅಪ್ಪಯ್ಯ. ಇಲ್ಲ ಅಪ್ಪಯ್ಯ ಭೂಕಂಪ ಆದಂಗೈತೆ. ಆಯ್ತದೆ ಆಯ್ತದೆ ಮರದ ಮೇಲೆ ಇದೇ ತಗೋಬೇಕಿದೆ ಮನೆ ಕಟ್ಟಲಿಕ್ಕೆ. ಅದು ಹಾಳಾಗಿ ಹೋಗಿ ತೊಡಿದ್ರೆ ಹೆಬ್ಬಲ್ಸಿ ಮೇಡ ಅಲ್ಲಾಡ್ದಾಗೆಲ್ಲ ಅದು ಬೇರೆ ಅಲ್ಲಾಡ್ತಾನೆ. ಅದನ್ನ ಕಟ್ಸಕ್ಕೆ ಹೋಗಿದ್ದಿಲ್ಲ. ಸುಮ್ಮನೆ ಬೀಸ ಬಿರ್ಗಳಿ ಜೊತೆಗೆ ಹಿಂಗಂದರೆ ಇದೇ ಮನೆ ಕೆಳಗಡೆ ಸತ್ತೋಗ್ಬೇಕು ಏನೋ ಹಂಗೆಲ್ಲ ಮಾತಾಡ್ಬೇಡ. ನಿಮ್ಮನ್ ಕಟ್ಕೊಂಡಿದ್ದಕ್ಕೆ ಈ ಮರ ಕಚ್ಚಾಕೊಂಡು ಮನೇಲೆ ಇದ್ರೆ ಏನ್ ಮಾಡಲ್ಲ. ಈಗ ಹಾಳಾಗ್ ಹೋಗ. ಈ ಬೀಸೋ ಬಿರುಗಾಳಿ ನಮ್ಮನೆ ಮೇಲೆ ಬರ್ಬೇಕಾ? ಮಾಡ್ತೀನಿ. ಇದಕ್ಕೊಂದು ಗತಿ ಕಾಣಿಸ್ತೀನಿ. ಅಪ್ಪಯ್ಯ ಏನಪ್ಪ ಯಾಕೆ ಕೂಗಾಡ್ತಾಳೆ ಇವಳು? ಏ ಹುಟ್ಟ ಮಗ ಇದೇನು ಹೊಸ್ತ ಬಾಯಿ ಹೋಗುವಾಗ ತಪ್ಪೆ ಕಿರ್ಚಾಡ್ತಾಳೆ ಅಂತಾಳೆ. ಏನ್ ಚಂದಾಗೋಯ್ತೋ ಏನೋ. ನೀನ್ ಬೇಸು ನೋಡಕ್ಕೆ ಮೈಯಾಗೆಲ್ಲ ಗಡ್ಡ ಮೀಸೆ ಬಿಟ್ಕೊಂಡು ನೋಡಕ್ ಕಾಣಿಸಲ್ಲ. ಸುಮ್ಮನೆ ಮುಚ್ಕೊಂಡು ಬಂದಂಗ್ ಹೋಯ್ತು. ಇಲ್ಲ ನೀನ್ ಮಾನ ಮರಿದಿನ ನಿನ್ನ ಸೇರಬೇಕು. ಪೀಸು ಅದೆಷ್ಟು ಪೀಸು ನಾನು ನೋಡಬಿಡ್ತೀನಿ. ನಿನ್ ಹಾರಾಟಕ್ಕೆ ನನ್ ಕೂದಲು ಹಲ್ಲಾಡಲ್ಲ, ನನ್ ಸೆಡ್ಗು ಹಾರಾಡಲ್ಲ. ದಿನದಿಂದ ಕೇಳೋ ಯಾರು ಇಲ್ಲ ಅಂತ ನಿಂದೆ ಹಾರ್ಬಿಟ್ಟನ. ಪೀಸು ನಾನು ನೋಡೇ ಬಿಡ್ತೀನಿ. ಇವಾಗ ಅಪ್ಪಯ್ಯ ನೋಡಿದ್ಯಾ ಇವಳು ಹಾರಾಟಿಗೆ ಬೀಸ ಬಿರ್ಗಾಳಿನು ಒಳ್ಳೆ ಕಿಂಬಿಡಲ್ಲ ಅಂತೀನಿ. ಅಲ್ಲದೆ ಹೌದಲ್ಲೋ ಅಪ್ಪಯ್ಯ ಇಲ್ಲಿ ನೋಡಪ್ಪಯ್ಯ ಅಲ್ಲಿ ಎಲ್ಲೋ ಏನಾಯ್ತೋ? ಆ ದೊಡ್ಡ ಹೆಬ್ಬಲ್ ಸುಂದರ ಈ ಕಡೆಗೆ ಮಗುಚ್ಕೊಳ್ಳಲ್ಲದೆ ಇನ್ನೇನ್ ಮಾಡೋದು? ನಡಿ ಆ ಮಾಗಂಗು
ಇವನ್ಗೂ ಹೇಳ್ಬಿಟ್ಟು ಮನೆ ಕಡಿಸಲ್ಲ. ಕಿರಗೂರ್ಗೆ ಮತ್ತೆ ದಾನಮ್ಮ ಕುಟುಂಬಕ್ಕೆ ತೊಂದರೆ ಕೊಡ್ತಿದ್ದ ಈ ಹೆಬ್ಬಲ್ಸಿನ ಮರನ ಸುಬ್ಬಯ್ಯ ನಿಜಕ್ಕೂ ಕಡಿಸ್ತಾನ ಇಲ್ವಾ ನೋಡೋಣ ಬನ್ನಿ. ಲೋ ಮಾರ, ಇದು ಎಂತ ದರಿದ್ರ ಕೆಲ್ಸ ಅಲ್ಲ ಇದು. ನನ್ಗಂತೂ ಆಗಕ್ಕಿಲ್ಲ, ಸಾಕಾಗೋಯ್ತು. ನನ್ಗೂ ಹಂಗೆ ಅನಿಸ್ತೈತೆ ಕಣ. ನಾಳೆಗಿಂದ ಈ ಮರ ಕಡ್ದು ಸಾಕಾಗೋಯ್ತು. ಆದ್ರೆ ಕೆಲಸ ಮಾತ್ರ ಮುಗಿಬೋದು. ಅಲ್ಲ, ಅದೆಷ್ಟ್ ಸಾಲಿ ಕೊಳ್ಳಿ ಬಾಯಿ ಮುಂದಾಗಿ ಬೇರೆ ಬಿಡಿಗೆ ಹೋಗಿ ನೀರ್ ಹಚ್ಕೊಂಡ್ ಬಂದಿದ್ದೆ. ಅದಲ್ಲೇ ಬೆಂಚ್ಕಲ್ ಬಿಡಿ ಹಾಕಿ ತಿಕ್ಕಿದ್ದೆ ತಿಕ್ಕಿದ್ದು ಇದ್ರದ್ದು ಮುಗಿಯೇ ಆಗಿಲ್ಲ. ಹಂಗೊಂದು 4 ದಿನದಿಂದ ಕಡ್ದು ಗಟ್ಟೆಲ್ಲ ಬಿದ್ದೋಯ್ತು. ಎಲ್ಲ ಬಿಟ್ಟಿದ್ದಾನೆ ಆಗಿದ್ದು ಮಾರ. ಅರ್ಧ ಮರ ಬದುಕೆ ಮರ ಕಡಿತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ರೆ ನನಗೆ ಏನಾದ್ರು ತಲೆ ಆಯ್ತಾ? ನಾನೆಲ್ಲರಿಗಿಂತ ಕೆಲಸ ಕೈ ಹಾಕ್ತಿಲ್ಲ. ಈ ಸತಿ ಏನೋ ಮುದ್ದಪ್ಪಿ ಹಾಕ್ತೀನಿ. ಮುಂದಕ್ಕೆ ಏನ್ ಮಾಡೋದು ಹೇಳು. ಸರಿ, ಸೀದಾ ಸುಬ್ಬಯ್ಯ ಹತ್ರ ಹೋಗಿ ನೋಡ್ ಸುಬ್ಬಯ್ಯ, ಇನ್ನೀ ಕೆಲ್ಸ ನಮ್ಮಿಂದ ಆಗೋದಿಲ್ಲ. ಈಗ ಬರ್ತೀವಿ, ಅರ್ಧ ಮರದ ಜೊತೆ ಇನ್ನರ್ಧ ಕೊಟ್ರೆ ಕಡಿತೀವಿ. ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ನೋಡ್ತಾನೆ. ಏನಂತೀಯ? ಸರಿ ಹಂಗೆ ಕೇಳಿದಲ್ಲ. ಓ ನೀನೇ ಬಂದ್ಬಿಟ್ಟಾ? ಈಗ ತಾನೇ ನಿಂತಕ್ಕೆ ಬರೋಣ ಅನ್ಕೊಂಡೆ ಸುಬ್ಬಯ್ಯ. ನೀನು ಹೇಳಿದ ಪ್ರಕಾರ ಮರ ಕಡ್ದು ಸುಸ್ತಾಗೈತೆ. ಇನ್ನೀ ಮರ ಕಡೆಕ್ ನಮ್ಮಿಂದ ಆಗಲ್ಲ. ಇದು ತಮಾಷೆ ಮಾಡೋದ್ರಿಂದ ಬಂತು ಸುಬ್ಬಯ್ಯ. ಇದು ಯಾವ್ದೋ ದೇವ್ರ ಮರ ಇರ್ಬೇಕು. ಎಷ್ಟು ಕಡಿಮೆ ಮುಗಿತಾನೆ ಹೋದ್ರು ನಮ್ಮ ಕೈಲಿ ಕೆಲಸ ಆಗಿಲ್ಲ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದು ನಿರ್ಣಯ ಬರ. ನೀನೇನಾದ್ರು ಮಾಡ್ಕೊಡ್ತಿದ್ದ ಬರ ಹೋಗೋಣ. ಇನ್ನು ಅರ್ಧ ಮಣ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಕೆಲ್ಸ ಆಗಲ್ಲ. ಸರಿನಪ್ಪ, ನೀವ್ ಹೇಳ್ದಂಗೆ ಆಗ್ಲಿ, ನೀವ್ ಮಾತಂತೆ ಆಗ್ಲಿ. ಒಂದ್ ಬಲ ಭತ್ತ ಕೊಡ್ತೀನಿ, ಆದ್ರೆ ಕೆಲ್ಸ ಬೇಕಾಗ್ಬೇಕು ಅಷ್ಟೇ. ನಿಮ್ ಕೆಲಸ ಆಯ್ತು ಅನ್ಕೋ. ಅಯ್ಯಯ್ಯೋ, ಮರ ಬಿದ್ದೋಯ್ತಲ್ಲ. ಏ ಸುಬ್ಬಯ್ಯ, ಏನೋ ಮಾರಾಯ, ನೀನ್ ಬೆಳೆಸಿದ ಮರ ನನ್ ಮನೆ ಬಾಗಿಲು ಮುಂದೆ ಬಂದು ನಿಂತೈತಲ್ಲಪ್ಪ. ಅದು ನಾನೇನಯ್ಯ ಮಾಡೋಣ? ನೀನು ಮರ ಕುಯ್ದು ಕುಂದರ್ಸ್ದೆ ಹೋದ್ರೆ ನನ್ ಮನೆ ಬಾಗಿಲು ಗಡ್ಡ ಆಗಲ್ವೇನೋ? ಈಗೇನಾಯ್ತು? ನೀನೇ ಕೂತ್ಕೊಂಡಾಗ್ಸಿ ದಾರಿ ಮಾಡ್ಕೋ. ಇನ್ನೊಳ್ಳೆ ಗ್ರಾಚಾರ ಅಂತೀನಿ, ಮರ ಕುಯ್ಸ್ತಾ ನೀನೇ ತಾನೆ. ನೋಡಪ್ಪ, ಮರ ಏನೋ ನಮ್ಮನೆ ಬಾಗಿಲು ಮುಂದೆ ಬಿದ್ದಿದೆ, ಸರಿ ಒಪ್ಕೋತೀನಿ. ಆದ್ರೆ ಮರ ಕಡ್ಸಿದ್ ನೀನೇ ತಾನೆ. ಅಲ್ಲಲ್ಲಲ್ಲೇ, ಮರ ಕಟ್ಸಿದ್ರೇನೋ ನಾನು. ಸರಿ, ಯಾರ್ ಮನೆ ಮುಂದೆ ಬಿದ್ದೈತೆ? ನಿನ್ ಮನೆ ಮುಂದೆ ತಾನೆ. ನೀನೇ ಕಟ್ಸ್ಕೊಂಡಾಗಿ ದಾರಿ ಮಾಡ್ಕೋ. ಅಲ್ಲ ಮಾರಾಯ, ಆ ಮರ ನಿಂದು, ನಿಮ್ಮನೆ ಎದುರಿಗೆ ತಾನೇ ಇರೋದು ಅಂದ್ಮೇಲೆ ನೀನೇ ಕಟ್ಸ್ಬೇಕು ತಾನೆ. ಅಲ್ಲ ಬೇಡಪ್ಪ, ಹೇಗೆ ಹೇಳ್ತೀಯ ಮರದ ಯಜಮಾನ ನಾನು ಅಂತ? ಆ? ಈ ಮರದ ಯಜಮಾನ ನಾನು ಅಲ್ಲ, ನಮ್ಮ ಅಪ್ಪನೂ ಅಲ್ಲ. ಈ ಕಿರ್ಬೂರ ಐತಲ್ಲ, ಈ ಕಿರ್ಬೂರು ಯಾವಾಗ ಹುಟ್ಕೊಳ್ತೋ ಅವಾಗಿಂದ ಈ ಮರ ಹುಟ್ಕೊಳ್ತು. ಈ ಮರ ಇದಲ್ಲ, ಈ ಮರದೊಂದ್ ಕಾಯಿ ನನ್ನ ಹಂಚಿನ ಮನೆ ಮೇಲೆ ಬಿದ್ದು ಹಂಚೇ ಹೊರ್ಟೋಗಿತ್ತು. ಅದಕ್ಕೆ ಮರ ಕಳಿಸ್ದೆ. ಅದ್ಬಿಟ್ರೆ ಈ ಮರಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಯಾರ್ ಬೇಕಾದ್ರೂ ಕಳ್ಸಿ ತುಂಡಾಕಿ ತಗೊಂಡೋಗ್ಬೋದು. ಸರಿ, ಮರ ನನ್ ಮನೆ ಬಾಗಿಲು ಮುಂದೆ ಬಿದ್ದಿದೆ ತಾನೆ, ನಾನೇ ಕುಯ್ಸ್ತೀನಿ ಬಿಡು. ಅಲ್ಲ ಬೇಡಪ್ಪ, ನಿಂಗೆ ತಲೆಗಿಲೆ ಕೆಟ್ಟೈತಾ ಹೇಗೆ? ಈ ಕೆಲ್ಸ ಮಾರ ಮತ್ತೆ ಸೀತುಂಟು. ಅವ್ರಿಗೆ ಹೇಳ್ಕೊಡೋಣ ಬಿಡು ಕಟ್ಸಕ್ಕೆ. ಇರು, ಅಲ್ಲೇ ಹೋಯ್ತವ್ರೆ ಕರೀತೀನಿ. ಏ ಮಾನಸ, ಬನ್ನಿರಿ. ಹೇಳಿ ಕರೆದ್ರಾ? ಬೇಡ ಬೇಡಪ್ಪ ನೀನು. ನೋಡ್ರಪ್ಪ, ಈ ಮರ ನಮ್ಮ ತುಂಡಿಕ್ಕೆ ನನ್ ಮನೆ ಬಾಗಿಲಿಂದ ಒಂದ್ ದೂರ ತಡೆದ್ರೆ ಸಾಕು. ಏನ್ ಮಾಡ್ಬೇಕು? ಒಂದು ಬಲ ಬಟ್ಟೆ ಕೊಟ್ಬಿಡು. ಕೊಟ್ಟಿದೀಯಾ? ಒಂದ್ ಬರನ ಬಹಳ ಜಾಸ್ತಿ ಆಯ್ತು ಕಣ್ರಪ್ಪ. ಜಾಸ್ತಿ ಆಯ್ತು ಅಂದ್ರೆ ಬೇಡ ಬಿಡು, ಬೇರೆ ಯಾರಿಗೆಲ್ಲ ಅದು ಕೊಡಿಸ್ಕೊ. ಈ ಹಬ್ಬದ ಮರ ಕಡಿಯೋದು ಅಂದ್ರೆ ಸುಮ್ಮನೆ ಅನ್ಕಂಡ. ಒಂದೇ ದಿನದಲ್ಲಿ ಮುಗಿಯೋ ಕೆಲಸ ಇಲ್ಲ. ಅದು ಬೇರೆ ಯಾರಾದ್ರೂ ನೋಡ್ಕೊ ನಡೀತಾವ. ಇವಾಳಿಗೂ ನಿಮ್ದು. ಸರಿ, ಒಂದ್ ಬರೆ ತಾನೆ, ಕೊಡ್ತೀನಿ ಬಿಡ್ರಿ, ಕುಯ್ದಾಕ್ಬಿಡ್ರಿ. ಇವಾಗೆಲ್ಲ ಕೂತ್ಬಿಡ್ತೀವಿ. ನಮ್ಗೆ ಈ ಮರ ಮುರಿಯಕ್ಕೆ ಕರಗಸ ಇಲ್ಲ. ಏ, ಅಷ್ಟು ಕೊಡಕ್ಕಾಗಲ್ಲ, ಸಿಗ್ತಾವನೆ ಹೇಳ್ತಾರಲ್ಲ. ಇಲ್ಲಿ ನಮ್ ತರದ್ದು ಚಿಕ್ಕು ಇದು ಮರ ನೋಡಿ ಈ ಪಾಟಿಯಲ್ಲಿ ನಮ್ ತರ ಸರಿ, ಸಂಜೆ ಬೇಡ ತಾವ ಒಯ್ತೀನಲ್ಲ, ತಗೊಬರ್ತೀನಿ. ನಾಳೆಯಿಂದನೇ ಕೆಲಸ ಶುರು ಮಾಡ್ಕೊಳ್ಳಿ. ಕೆಲಸ ಆಗಂಗೆ ಭೈರಪ್ಪನ ಮಾತು ಕೇಳಿ ಭತ್ತದಾಸೆಗೆ ಇಷ್ಟ ದಪ್ಪನ್ ಮರ ಕಟ್ಸಕ್ ಮುಂದಾದ. ನಿಜಕ್ಕೂ ಮಾರಸಿದ್ದ ಈ ಮರ ಕಡೆ ಮುಗಿಸ್ತಾರ ನೋಡೋಣ. ಏನ್ ಸಿದ್ಧ, ಈ ಮರಕ್ಕೆ ಅರ್ಧ ದಿನ ತಡೆಯಕ್ಕಾಗ್ಲಿಲ್ಲ. ಅರ್ಧ ಮಣ ಬದ್ದ ಎಲ್ಲ ಅನ್ಯಾಯ ಆಯ್ತು. ಕೈಗೆ ಬಂದಿದ್ದು ಬಾಯಿ ಪದರ ಕಾಯ್ದು ನೋಡು.
ಮರ ಭತ್ತ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದನ್ನ ಏನ್ ಶಂಕ್ರೆ ನಾನ್ ನೋಡಿದ್ರು ನೋಡಕ್ ಹೋಗ್ತಿದ್ನ ಬಾಯಿಲಿ ಕುತ್ಕೋ ಹೊಸ ಬೋರ್ಡ್ ತಂದಿದ್ಯಾ ಹೆಂಗೆ ಛೆ ಅಂತ ಏನಿಲ್ಲ ಬಿಡು ಮಾರಾಯ ಅದೆಲ್ಲ ಏನಿಲ್ಲ ಬಿಡು ಅಲ್ಲ ಇದ್ಯಾವ ಮರ ಅಂತೀನಿ ಮೊನ್ನೆ ನಿಂತಲ್ಲಿ ಬಿದ್ದು ನೋಡಿ ಆ ಬಿದ್ದು ಬಿದ್ದೋಗಿರೋ ಮರ ಬೈರಪ್ಪ ಅವ್ರು ಓಡಾಡೋದೇ ತೊಂದರೆ ಆಗುತ್ತೆ ಅಂತ ಹೇಳಿ ಬಿಸ್ತಾ ಇದ್ದಾರೆ ಅಲ್ಲ ಕಣ್ರಯ್ಯ ಮರ ಯಾರು ಈ ಬೆಳದಿಂಗ್ಳಲ್ಲಿ ಕುಯ್ತಾರ ನೀವು ಚಂದ ಹೇಳಿದ್ರೆ ಚಂದ್ರಪ್ಪ ಮರ ಕುಯ್ಯಕ್ಕೆ ಯಾರಾದ್ರೂ ಜಾಸ್ತಿ ಮಾಡ್ತಾರಾ ಅದು ಸರಿನೇ ನಾನ್ ಹಂಗಲ್ಲ ಹೇಳಿದ್ದು ಬೆಳದಿಂಗ್ಳಲ್ಲಿ ಯಾರು ಮರ ಕುಯ್ತಾರ ಕಟ್ಲಾದಾಗ ಮರ ಕುಯ್ಯೋದು ಬೆಳದಿಂಗ್ಳಲ್ಲಿ ಮರ ಕುಯ್ದ್ರೆ ಮರಕ್ಕೆ ಭೂತ ಪಿಚಾಚಿ ಎಲ್ಲ ಅಂದ್ಕೊಂಡಿರ್ತಾವಂತೆ ಅದಕ್ಕೆ ರಕ್ತ ಕಕ್ಕಿ ಏನಾದ್ರೂ ಮನೆ ಆ ಮರ ತಗೊಂಡೋಗ್ ಮನೆ ಕಟ್ಟಿದ್ರೆ ಅಷ್ಟೇ ಕತೆ ಅವರು ಬೆಳದಿಂಗ್ಳು ಅಂತ ನಂಬ್ಕೊಂಡ್ರೆ ನಮ್ಮ ಹೊಟ್ಟೆ ಕುಂದಂಗ ಆಯ್ತಾ ಸರಿ ಕುಯ್ರಿ ಓ ಮರ ಮರ ಯಾಕೋ ಸಿಗಾಕೊಂಡೈತೆ ಕಣೋ ಅದೊಂದು ಸೀಮೆಣ್ಣೆ ತುಪ್ಪ ತಗೊಂಡು ಹಾಕು ಸರಿದೋಗುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ ನಮ್ಮ ಅಪ್ಪನ ಮನೆಯಿಂದ ಕೊಟ್ಟಿರೋದು ಒಂದೇ ಗರ್ಗಸ ನೀನ್ ಗೊತ್ತಾ ಈ ಗರ್ಗಸ ತಂದ್ರೆ ನೀನ್ ಇಟ್ಟು ಇಲ್ಲ ಅಂದ್ರೆ ಆಚೆನೆ ಬಿದ್ದಿರು ಆ ಮೂರ್ ಕಾಸಿನ ಮಾತು ಹೆಂಗಸ್ರ ಮಾತು ಅನ್ಕೋಬೇಡ ಏ ನೀನೇನೇ ಹೇಳೋದು ಮೂರ್ ಕಾಸು ಹೆಂಗಸು ಅಂತ ಅಲ್ಲೂ ಬಿಡ್ಬಿಡ್ತೀನಿ ನಾನು ನನ್ನ ಗಂಡನ್ ಕೇಳಿದೆ ನಿನ್ಗೇನು ಕುತ್ಕೊಂಡು ಕೆಲಸ ಮಾಡು ಬಾಯಿ ನೋಡು ಬಾಯಿ ಕೊಡಕ್ಕೆ ಸರಿ ಸರಿ ನಾನು ಸರಿ ಹೇಗೆ ಮಾತಾಡ್ಬೇಕು ಇದೆಲ್ಲ ಮರ ಕುಯ್ಯೋದು ಅಭ್ಯಾಸ ಅಂತ ಗೊತ್ತಿಲ್ವಾ ಹೋಗಿ ಆ ಬೈರಪ್ಪ ರಾಮಪ್ಪ ಸಿರಿಗೇಗೌಡ ಅವರೆಲ್ಲರೂ ಕರ್ಕೊಂಡ್ಬರು ಸಾಹೇಬ್ರು ಬರೋದು ಅಂತ ಹೇಳು ಬೇಗ ಬನ್ನಿ ಮರ ಕಟ್ಟಿದ್ದು ಮಾರ ಮತ್ತೆ ಸಿದ್ಧ ಆದ್ರೆ ಕಾನ್ಸ್ಟೇಬಲ್ ಬಂದು ಭೈರಪ್ಪ ಸುಬ್ಬಯ್ಯ ತಾಳೇಗೌಡ ರಾಮಣ್ಣ ಮತ್ತೆ ಸಿರಿಗೇಗೌಡ ಇವ್ರನ್ನ ಪೊಲೀಸ್ ಸ್ಟೇಷನ್ಗಾದ್ರೂ ಕರ್ಕೊಂಡು ಹೋಗಿದ್ ಯಾಕೆ ನೋಡೋಣ ಎಲ್ಲರೂ ಮಾತಾಡ್ತಾರೆ ಎಲ್ಲ ಒಂದು ಹಾಗೆ ಈ ಪಂಚೆ ಎಲ್ಲ ನಿಂತ್ಕೊಳ್ಳಿ ಆ ಪಂಚೆಲೆ ಕಾಣಕ್ಕೆ ಹೋಗ್ತೀನಿ ಎಲ್ಲ ಇದೆ ಮುಗಿಸ್ಬೇಕು ಬರಗಂಟ ನಾರಾಯಣ ಇದೆ ಸರ್ ಅರ್ಜೆಂಟ್ ಕೇಸ್ ಐತೆ ಸಿಗ್ನಲ್ ಮಾಡಿ ಬೇಗ ಹೋಗ್ಬೇಕು ಸರಿ ಸರ್
ಸಾಯಿ ನನ್ನ ಮಕ್ಕಳು. ನಾನು ಸೆಲ್ಲಲ್ಲಿ ಜಾಗ ಇಲ್ವಲ್ಲ, ಬೆಳಿಗ್ಗೆ 4 ಜನಕ್ಕೆ ಕರ್ಕೊಂಡು ಅಲ್ಲ. ಯಾರೇ ಅವರು? ಸರ್ ಅದೇ ಬೆಳಿಗ್ಗೆ ನೀವು ಹೇಳಿದ್ರಲ್ಲ ಕರ್ಕೊಂಬಂದಿಲ್ಲ. ಕಕ್ಕ ಮೇಲೆ ವಿಚಾರಣೆ ಮಾಡ್ತೀನಿ ನನ್ನ ಮಕ್ಕಳನ್ನ. ಯಾರ ನೀವು? ನನ್ನ ಮಕ್ಕಳ ಯಾರ ನೀವು? ಸರ್ ಅದೇ ಕಿರ್ಕುರವರು ಕರ್ಕೊಂಬಂದಿದ್ದೀರಲ್ಲ 4 ಮಂದಿ. ಓ ಕಿರ್ಗೂರವ್ರ ಇವರು ಏನ್ರ ಊರಲ್ಲೆಲ್ಲ ಜಾತಿ ಜಗಳ ಅಂತ ಶುರು ಮಾಡಿದಿರಂತೆ. ನನ್ನ ಮಕ್ಕಳ ಒಬ್ಬೊಬ್ರು ಒಂದು ಒಳಗಾಕ್ಬಿಡ್ತೀನಿ. ಇದೇ ಫಸ್ಟ್ ಇದೇ ಲಾಸ್ಟ್. ಇನ್ನೊಂದ್ಸಲಿ ಏನಾರ ಹರಿಜನರು ಸವಾಸಕ್ಕೆ ಹೋದ್ರೆ ಅನ್ಟಚಬಿಲಿಟಿ ಕೇಸ್ ಹಾಕಿ ನನ್ನ ಮಕ್ಕಳ ಜೀವನ ಪೂರ್ತಿ ಜೈಲಲ್ಲಿ ಪಡಿಬೇಕು. ಹಂಗ್ ಮಾಡಾಕ್ತೀನಿ. ನಾರಾಯಣ ಕಳ್ಸೆ ಅವ್ರನ್ನ. ಹರಿಚಂದ್ರ ಪ್ರವಾಸಕ್ಕೆ ಹೋಗ್ತಾರ ನೋಡೋಣ. ಏನು ತಪ್ಪು ಮಾಡ್ತಿದ್ರು ನನ್ನ ಪೊಲೀಸ್ ಕರ್ಕೊಂಡು ಹೋಗಿ ಹೊಡೆದು ಈ ಚಳಿಲಿ ಈ ಕಾಡ್ ಮಧ್ಯೆ ಬಿಟ್ಟೋದ್ರಲ್ಲ ಇದು ಸರಿನಾ? ನಾವು ಇಷ್ಟು ದಿನ ಬರೀ ಜನರು ಜನದ್ದು ಕೇಸ್ ಹಾಕೋರೆ ಅಂತ ಅನ್ಕೊಂಡಿದ್ವಿ ನಾವು. ಅಲ್ಲಿ ನೋಡಿದ್ರೆ ಹರಿಜನ ಸುದ್ದಿಗೆ ಹೋಗಿದೀವಿ ಅಂತ ಹೇಳ್ಬಿಟ್ಟು ಕೇಸ್ ಹಾಕಿ ಜೈಲ್ ಹಾಕೋರೆ. ನಮ್ಮೂರಿಗೆ ಯಾವುದೇ ದನ ಅವರು ಏನೇ ಸತ್ರು ಆ ಬಡ್ಡಿ ಮಕ್ಕಳು ಕೊಡ್ಬಾರ್ದು. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರ ಆ ಬಡ್ಡಿ ಮಕ್ಕಳು. ಹಾಳಾದವರು ಕಳ್ಳನ್ ಮಕ್ಕಳು. ನಾವು ಸತ್ರು ಅವ್ರ ಸವಾಸಕ್ಕೆ ಮಾತ್ರ ಹೋಗೋದ್ ಬೇಡ. ಅಲ್ಲ ಅವ್ರ ಸವಾಸಕ್ಕೆ ಹೋಗೋದು ಯಾರು ಬೇಕ್ರೆ? ನಮ್ಮಷ್ಟಕ್ಕೆ ನಾವಿದ್ರು ಪೊಲೀಸರು ಕೇಸ್ ಹಾಕ್ತೀನಿ ಅಂತ ಹೇಳಿದ್ರೆ ಏನ್ ಮಾಡೋದು ಹೇಳು? ಏನ್ ಮಾಡಕ್ಕಾಗುತ್ತೆ? ಊರ್ನ ಬಿಟ್ಟು ಹೋಗ್ಬೇಕಷ್ಟೇ. ಇದೆಲ್ಲ ಯಾರು ಕಿತಾಪತಿ ಅಂತ ಕಾಣ್ತದೆ. ಯಾರು ಹೇಳ್ಕೊಟ್ಟವ್ರೆ ಅಂತ ಗೊತ್ತಾದ್ರೆ ಹೋಗಿ ಕೇಳೋಕೆ ನಾವಂತ ತಪ್ಪು ಎಂತ ಮಾಡಿದೀವಿ ಅಂತ. ಇನ್ನ ಇಲ್ಲಿಗೆ ಬಿಡೋದ್ ಬೇಡ ನಾವು. ಇದು ಕುಳ್ವಾಡಿ ಕರಿಯಂತೆ ಕೆಲಸ ಅಂತ ನನ್ ಗನ್ಮಾನ. ಗದ್ದೆ ಹಾಳಾಗಿದ್ಕೆ ನಷ್ಟ ಕಟ್ಕೊಡ್ತಾರಂತ ಅರ್ಜಿ ಕೊಟ್ಟಿದ್ರಂತೆ. ಅದೇನ್ ಕೊಟ್ರೋ ಏನ್ ಸತ್ತೋ. ಆ ಕುಳ್ವಾಡಿ ಕೆಲಸ ಮಾಡೋದಕ್ಕೂನು ಸರ್ಕಾರದವ್ರು ಮಾಡೋದಕ್ಕೂನು ಸರಿಗಿದೆ. ಇದನ್ನೆಲ್ಲ ಪಂಚಾಯ್ತಿಗೆ ಹೇಳಿದ್ರೆ ಎಲ್ಲ ಹೊರಗಡೆ ಬರುತ್ತೆ. ಆಯ್ತಾಯ್ತು ನಡೀರಿ, ಊರ್ಗ ಒಂದ್ ತೀರ್ಮಾನ ಬರುವ. ಆಯ್ತಾಯ್ತು ನಡ್ರಿ, ಈ ಸತಿ ಮರ ಬೀಳಕ್ಕೆ ಬಡ್ಡಿ ಮಕ್ಕಳು ಕೊಳ್ಳೆಗೆ ಹೋಗ್ಬಾರ್ದು. ಬನ್ನಿ ಟೈಮ್ ಆಯ್ತು, ಬೇಗ ಊರಿಗೆ ಹೋಗೋಣ. ಮಾನ ಮತ್ತೆ ಸಿದ್ದನ್ನ ಬಿಟ್ಟು ಆದ್ರೆ ಮರ ಬಗೆಗೆ ಇನ್ಯಾರು ಬರ್ತಾರೆ ನೋಡೋಣ. ಏನಿಲ್ಲ ಸೋಲ್, ಈ ಮರದಲ್ಲಿರೋ ಗರಗಸನ್ನ ಕಿತ್ತು ನಮ್ಮ ಮನೆಯಿಂದ ಸ್ವಲ್ಪ ಆ ಕಡೆ ಸರ್ಸ್ಕೊಂಡ್ರೆ ಸಾಕು. ಒಂದ್ ಬಲ್ಲ ಭತ್ತ ಕೊಡ್ತೀನಿ. ಏನೇಳಿ ಒಂದ್ ಬಲ್ಲ ಭತ್ತ ಕೊಡ್ತೀನಿ. ತಗೊಂಡು ಹೋಗ್ತಾ ಇರೋದೆ. ನೋಡ್ತಾ ಇದೀನಿ ಸೋನ್ಸ್ ಕೈ ಚಡ್ಕ ಎಂತ ಅಂತ ನಿಮ್ಗೆ ಗೊತ್ತಾಯ್ತದೆ. ನಮ್ಮ ಸಾಹುಕಾರಿದಾರಲ್ಲ, ಅದು ನಿಮ್ ಸಾಹುಕಾರು ಕೃಷ್ಣೇಗೌಡರಿ. ಅವರು ಯಾವಾಗ್ಲೂ ಮರ ತಂದು ತಗೊಂಡೋಗಕ್ಕೆ ನಮ್ಗೆ ಎಷ್ಟು ಬೆಲೆ ಬೇಕು ಅಂತಾರೆ. ಓಹೋ, ಕೃಷ್ಣೇಗೌಡರು ನಂದವರೇ ಇದ್ರಪ್ಪ. ಸೋನ್ಸ್ ಅಂದ್ರೆ ಸುಮ್ಮನೆ ಇರ್ಬೇಡ. ಅವ್ನಿಗೆ ಮರ ಬಿಟ್ರೆ ಸಾಕು, ಮರ ಹೇಳ್ದಂಗೆ ಕೇಳ್ತದೆ ಅಂತ. ಅವಾಗ್ಲೇ ತೀರ್ಮಾನ ಮಾಡ್ಕೊಂಡೆ ಒಂದ್ ಸಲ ಭತ್ತ ಕೊಡೋದಾದ್ರೆ ನಿಮ್ಗೇನೆ ಅಂತ. ಓಹೋ, ನನ್ನ ನೋಡಿದ್ರೆ ಮರ ಬೀಗನಂತ ಅನ್ಸಲ್ಲ ನಿಮ್ಗೆ. ಈ ಕೆಲ್ಸಕ್ಕೆ ಬೇಕಾಗಿರೋದು ಕೈಯಲ್ಲ, ಶಕ್ತಿ ಬೇಕು. ಹೌದೌದು ನೋಡಿ, ನಮ್ ಕಲ್ಪು ಬರೀ ಬಾಯಿ ಮಾತ್ರ ಹೇಳೋದಲ್ಲ. ಎಂತ ಮರನ ಹೆಂಗೆಲ್ಲ ಉಳಿಸಿರ ನಾವು. ಹಾಗೆಲ್ಲ ಅವ್ರು ಖುಷಿ ಪಟ್ಕೊಂಡು ಏನೆಲ್ಲ ಕೊಟ್ಟರು ಅಂತ ಕೇಳಿಬೇಕಾದವ್ರನ್ನೇ ನಾವು ಕೊಡೋಣ ಮಾಡಿ ಕೆಲಸನ. ಓಹೋ, ಬಾಳ್ ದೊಡ್ಡ ಭಯಂಕರ ಮರ ಆಯ್ತಿದು. ಏನ್ ಸುಳಿದಂತ ನಮ್ಗೆ ಹೇಳ್ಲೇ ಇಲ್ಲ ನೀವು. ಇದು ಮಾದಿ ದೊಡ್ಡ ಮರ. ನೀವು ಒಳಗಡೆ ಏನಾದ್ರೂ ತೊಡಗಿ ಉಂಟಾ ಏನೋ? ದುಡ್ಡು ಮಾಡಕ್ ನಮ್ಗೆ ಎರಡೆರಡು ಕೆಲಸ ಹಿಡಿತದೆ ಇವಾಗ. ಸುತ್ತು ಅಂದ್ರೇನು ಅದೆಲ್ಲ ನಮಗ್ ಗೊತ್ತಿಲ್ಲ. ಏನಿದ್ರೆ ಕೆಲಸ ನಿಮ್ದೆ. ಆಯ್ತು ಬಿಡಪ್ಪ, ನಾವೇನ್ ಕೆಲಸ ಮಾಡ್ಬಿಡ್ತೀವಿ. ಇಲ್ಲಿ ಕೆಲಸ ನಾವು ಬಿಡಂಗಿಲ್ಲ. ಇದನ್ನ ನಮ್ಗೆ ಒಂದ್ ಪೈಸೆ ಪ್ರಾಫಿಟ್ ಮಾಡ್ತೀನಿ. ಒಂದು ಉಪಕಾರ ಮಾಡುವ ಅಂತ ಬಂದ್ವಿ. ಅದಕ್ಕೆ ಕೆಲಸ ತುಂಬಾ ಜಾಸ್ತಿ ಇದ್ದಂಗೆ ಕಟ್ತದೆ. ಆ ಈಚೆ ನೋಡಿ ಸ್ವಲ್ಪ ನಮ್ಗೆ ಭತ್ತ ಜಾಸ್ತಿ ಕೊಡಲ್ಲ. ಸರಿ, ಕೆಲಸ ಶುರು ಮಾಡಿ ನೋಡೋಣ. ಯಾವ ಅಡ್ಡಾಡಿ ನನ್ನ ಮಕ್ಳ ಕೈಲಿ ಕರ್ಕಸ ಕೊಟ್ಟವ್ರು ನೋಡಿ. ಎರಡೆರಡು ಕೆಲಸ ಇದ್ದದ್ದು ಇವಾಗ. ಆ ಮರದಡಿ ಬಡಿ ಹಾಕು. ನೋಡೇ ಬಿಡವ, ನಮ್ ಕೆಲ್ಸ ಅಂದ್ರೆ ಸುಮ್ನೆನಾ? ಈ ಮರನ ಇನ್ನೆರಡು ದಿನದಲ್ಲಿ ತುಂಡು ಮಾಡ್ತಿಲ್ಲ ಅಂದ್ರೆ ನನ್ನ ಹೆಸರು
Don't say that. ಅಂತಾರೆ. ಯಪ್ಪ ಸಾಕಾಗ್ಬೇಕು. ಬಾಳ್ ದೊಡ್ಡ ಮರ ಆಯ್ತಿದು, ಅದಕ್ಕೆ 2 ದಿನ ಬೇಕಾಯ್ತು ನಮ್ಗೆ. ಅದಲ್ಲದೆ ಈ ಗರ್ಗಸನ ಅದ್ದಲ್ಲಿ ತಿನ್ಸು ತೆಗ್ದು ಆ ಸೀಮೆ ಎಣ್ಣೆ ಹಾಕಿ ತಿಕ್ಕಿ ಮಾಡೋ ತನಕ ಸಾಕಾಗೋಯ್ತು. ನನ್ಗೂ ಇಡದ ಕೆಲಸನ ಸಾಗಸೇ ಬಿಟ್ರೆ ಏನಿಲ್ಲ, ಚೂರು ಒಂದೇ ಚೂರು ನಮ್ಮ ಮನೆಯಿಂದ ಸ್ವಲ್ಪ ತಳ್ಳಿಬಿಟ್ರೆ ಅಷ್ಟು ಸಾಕು. ಅದೆಂತ ಮಹಾ ಕೆಲ್ಸ, ನಮ್ಮ ಮೇಸಿಗೆಲ್ಲ ಲೆಕ್ಕಕ್ಕೆ ಇಲ್ಲ ಅಂತೀನಿ. ಅಂತಂಗೆ ಈ ಮರ ಸಾಕ್ಸೋದೇ ಭಾರಿ ದೊಡ್ಡ ಕೆಲಸ ಅಲ್ಲ, ಇದಕ್ಕೆ ನಮ್ಗೊಂದಿಬ್ರು ಸಹಾಯ ಬೇಕಲ್ಲ. ಅಷ್ಟೇ ತಾನೇ. ಅಲ್ಲಿ ನಮ್ಮ ಸುಬ್ಬಯ್ಯ ಕಾಳೇಗೌಡ ಇದ್ದಾರೆ, ಅವ್ರ ಕರಿತೀನಿ. ಸುಬ್ಬಯ್ಯ ಕಾಳೇಗೌಡ. ಏನ್ ಮಾಡ್ಬೇಕಿತ್ತು? ಕೆಲ್ಸಕ್ಕೆ ಹೇಳಿದ್ರಲ್ಲ. ಬನ್ನಿ ಕಾಳೇಗೌಡ್ರೆ, ಈಗ ಅಲ್ಲಿ ನಿಂತ್ಕೊಳ್ಳಿ. ಅಲ್ಲಿ ನಾನು ಹೇಳಿದಾಗ ಮರ ನುಗ್ಬೇಕು ನೀವು, ಗೊತ್ತಾಯ್ತಾ? ಬೈರಪ್ಪ ಸುಬ್ಬಯ್ಯ ನೀವೇ ಕೂತ್ಕೊಳ್ಳಿ. ಮರಕ್ಕೆ ಸರಿಯಾಗಿ ಬೆಂಡ್ ಕೊಟ್ಟು ನುಗ್ಬೇಕು ನೀವು. ನಾನು ಮತ್ತೆ ಮರ್ಯಾದೆ ಇಟ್ರು ಬಡ್ಗೆ ತಕೊಂಡು ಈ ಮರ ನುಗ್ತೀವಿ, ಗೊತ್ತಾಯ್ತಾ? ಅಂದಂಗೆ ಈ ಕೆಲಸ ಶುರು ಮಾಡಿದೀವಿ ನಾವು. ನಾನು ಒಂದ್ಸಲ ಕೂಗಾಗ್ತಾ ನೀವೆಲ್ಲ ಐಸ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕೇನೆ? ರೆಡಿನಾ? ಎಲ್ಲ ಹೇಳಿ. ಇನ್ನೊಂದ್ ಚೂರು. ಎತ್ತೆ ಬಿಟ್ವಿ.
ನಾಗಮ್ಮ ಎಲ್ಲಿದ್ಯಾ? ಏನಾಗಿ ಹೆಸರು? ನಾಗಮ್ಮ ಅಂತ. ಓ ನಾಗಮ್ಮ. ನಾಗಮ್ಮ, ನಾನು ಔಷಧಿ ಮಾಡುವಾಗ ನೀನು ಅದಕ್ಕೆ ಬಿಂಬ ನಾಗಮ್ಮ, ಇದಕ್ಕೆ ಬಿಂಬ ನಾಗಮ್ಮ ಅಂತ ಹೇಳಿದಾಗ ನೀನು ತಂದು ಕೊಟ್ರೆ ಅಷ್ಟು ಸಾಕಮ್ಮ. ಯಾರಮ್ಮ ನೀರು ತಿಂದ? ಯಾರಮ್ಮ ಒಂದು ಬೆಳಕಿಂದ? ಯಾರಮ್ಮ ಬೇಕಂತ? ಯಾರಮ್ಮ ಬಾಯಿಕೂರು? ಅಯ್ಯೋ ಅವನೇನು ನೋಡ್ತೇಮ್ಮ, ಅವ್ರಿಗೆ ಹಸಿರು ಕೊಡ್ತೀನಿ ಕೂರು. ನಾಗಮ್ಮ ಎಲ್ಲಿ ಕೈತ? ಅಯ್ಯೋ ಅವ್ನು ಹಸಿರು ಕೊಟ್ಟಿದ್ದೀನಮ್ಮ ಕೈತ. ಕೊಡಮ್ಮ, ನಿನಗೆ ಮಕ್ಕಳಾಗ ಯೋಗ ಇದೆ ಅಂತ ನಾನು ಹೇಳ್ತೀನಿ. ಯಾರಮ್ಮ ನಿನಗೆ ಒಂದಲ್ಲ 10 ಮಕ್ಕಳಾಗ ಯೋಗ ಇದೆ. ನೀನು ಅಂದ್ರೆ ಯಾರು ಕೊಡಲೇ? ಅಯ್ಯೋ ಹೋಗ್ತೀನ ಯಾಕಮ್ಮ? ಯಾಕಮ್ಮ ಯೋಚನೆ ಮಾಡು, ನಿನಗೆ ಮಕ್ಕಳು ಬೇಕೋ ಬೇಡವೋ? ನಾನು ನಿನಗೆ ಹೆಚ್ಚಿಗೆ ಹೇಳಲಿಲ್ಲ, ನಿನಗೆ ಮಕ್ಕಳು ಬೇಕೋ ಬೇಡವೋ? ಜಾಣೆ. ನಡಿ, ಬೆಳಿಗ್ಗೆ ಆಗಾಸದಲ್ಲಿ ಔಷಧಿ ತಗೊಂಡು ಬಂದ್ಬಿಡುವ. ನಡೀರಿ. ಎಲ್ಲ ಪಂಚಾಯ್ತಿ ಯಾಕೆ ಅಂತೀನಿ. ಆಗಿದ್ದೇನೋ ಆಗೋಯ್ತು, ಒಳ್ಳೇದಾಗ್ಲಿ ಇವಾಗ. ಸುಮ್ಕಿರಮ್ಮ ಸಾಕು. ಬೇರೆ ಮನೆ ಹೆಣ್ಮಕ್ಳು ಹೊಡೆದ ಹಿಂಗೆ ಮಾತಾಡೋದು, ನಿಮ್ಮ ಮನೆ ಹೆಣ್ಮಕ್ಳು ಹಿಂಗೆ ಮಾತಾಡ್ತೀರಾ? ನಾನು ಅಣ್ಣಗೆ ಕಾಳೆ ಕೊಟ್ಟು ಹೆಂಡತಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ತಲೆ ಕಗ್ಗಿಸ್ಕೊಂಡು ಜೀವನ ಮಾಡ್ತಿದ್ದವಳು. ಪಾಪ ನಮ್ಮ ಗಾಡೆಗೌಡ ಬೆನ್ನವು ಅಂತ ಆಸೆ ಹೇಳ್ಬಿಟ್ಟವನೆ. ನಾಗಮ್ಮ ಈ ಸಮಯದಲ್ಲಿ ಹಿಂಗ್ ಮಾಡ್ಬೇಕ? ಅದೇ ನಾಗಮ್ಮ ಇಲ್ಲ ಕಣಣ್ಣ. ನಂದು ಆಯ್ತು, ಆಗಿದ್ದಾಗ್ಲಿ. ಈಗ ನಾಗಮ್ಮ ಹೊರಟೋಗವಳೆ. ಏನು ಎತ್ತ ಅಂತ ವಿಚಾರಿಸಿ ತೀರ್ಮಾನ ಮಾಡೋಣ. ಅದಕ್ಕೆ ತಾನೇ ಪಂಚಾಯತ್ ಬಂದಿರೋದು. ನಾಗಮ್ಮ ತನ್ನ ಸ್ವಂತ ಬುದ್ಧಿಯಿಂದ ಕೆಲಸ ಮಾಡಿಲ್ಲ, ಎಲ್ಲ ಕಳ್ಕೊಂಡಿದ್ದೇ ಮಾಡಿರೋದು. ಅವನೇನೋ ಮಾಟ ಮಂತ್ರ ಮಾಡಿ ವಶೀಕರಣ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ಬೇಕು. ಇದನ್ನ ನಾವು ಇಲ್ಲಿಗೆ ಬಿಟ್ರೆ ನಾಳೆ ನಾವು ನಮ್ಮ ಹೆಂಡತಿರು ಹಿಂಗೆ ಹುಡುಕ್ಬೇಕಾಗುತ್ತೆ. ವಿಚಾರ ಮಾಡೋಣ. ಇಲ್ಲಿ ನಾನು ಕರ್ಕೊಂಡು ಬನ್ನಿ. ನಾಗಮ್ಮ ಇಲ್ಲ ಕಣಣ್ಣ. ಏ ಕಾಳೇಗೌಡ, ಇಲ್ಲೇ ನಾಗಮ್ಮ. ಪಂಚಾಯ್ತಿ ಆಗೋದ್ರು ಮನೆ ಸೇರಿಸಲ್ಲ ಅಂತಂದಿದೆ. ಅದಕ್ಕೆ ಕಾನೂನು ಬದಲಾವಣೆ. ಕುಳೋಡಿ ಬರ ಇಲ್ಲಿ. ಬುದ್ಧಿ, ಹೋಗಿ ನಾಗಮ್ಮ ಕರ್ಕೊಬ್ರು. ಆಯ್ತು ಬುದ್ಧಿ. ನನ್ನ ಬೆತ್ತ ಎಲ್ಲ ಇಲ್ಲಿ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಯೋಳ್ ಮಾರಾಯ, ಒಳ್ಳೆದಂದ್ರೆ ಇಲ್ಲೇ ಇರು. ನಾವೆಲ್ಲರೂ ಇಲ್ಲೇ ಇಲ್ಲ ಹೊರಟೋಗ್ಬಿಡ್ತೀವಿ. ಹಂಗಂತ ಹೆಂಗಸ್ರು ಕೊಡೋದು ನೋಡಕ್ಕಾಗಲ್ಲಪ್ಪ. ಅಲ್ಲ ಕಣಮ್ಮ, ಕಂಡೋರ್ ಮನೆ ಹೆಣ್ಮಕ್ಳು ಕೊಡಕ್ಕೆ ನಂಗೆ ನಿಜ ಬೇಕು. ಕೈಯಲ್ಲಿ ಬೆತ್ತ ಇಲ್ಲ ಅಂದ್ರೆ ದೇವ ಪಿಸಾಚಿಗಳೆಲ್ಲ ಬಗ್ಗಲ್ಲ ಕಣಮ್ಮ. ಸದ್ದು ಆಯ್ತು. ನಾಗಮ್ಮ, ಇದು ನೀನ್ ಸ್ವಂತ ಬುದ್ಧಿಯಿಂದ ಮಾಡಿರೋ ಕೆಲಸ ಅಲ್ಲ ಅಂತ ನಮ್ಗೆ ಗೊತ್ತು.
ಎಲ್ಲ ಪಂಡಿತ್ನೇ ಕರ್ಕೊ ಹೋಗಿರ್ಬೇಕು ನಿನ್ನ. ಅದು ಏನಾಯ್ತು ಅಂತ ನಂದು ನಿಜ ಒಪ್ಕೊ ಇಲ್ಲಿ. ಎಂಟ್ಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರು ಪಂಚಾಯತಿಗೆ ಮರ್ಯಾದೆ ಕೊಡ್ತೇವಲ್ಲ. ಸಂದರ್ಭ ಹೋಗಿ ಕರ್ಕೊಂಡ್ ಬಾ. ಆಯ್ತು ನಿಮ್ಮ ಮನೆ ಹಾಗೆ ಬಿಡಿ. ಬಮ್ಮ ಬಾರ ನಾಗಮ್ಮ. ಇವತ್ತು ನಿನ್ನ ನಾಗಮ್ಮನ ಮೈ ಮೇಲೆ ಇರೋ ದಿವ್ವ ಏನಾದ್ರು ನೋಡೋದೇ ಹತ್ರ ಏನ್ ಕಂಡೋಡದೆ ಪಂಡಿತನಂತ ಅಂತ ಹೇಳು. ಕಟ್ಕೊಂಡಿದ್ದ ಕಂಡ ನಮ್ಮ ಕಾಳೆ ಗೋಡೆ ಇವಳ್ಯಾಕ ಪಂಡಿತ ನಿಂಗೆ ಅವಳೋದು. ಚಂದ್ರಪ್ಪ ಅದೇನ್ ಬಾಯಿ ಉಟ್ಕೊಂಡು ಅದೇನ್ ಒಳಗೆ ಮುಂದಿದ್ಯಾ ಅಂತ ಇಲ್ಲಿ ಏನೇನ್ ಆಯ್ತೈತೆ ಅಂತ ನೋಡಕ್ಕಂತಾನೆ ಬಂದೆ. ಕೈ ಹಿಡ್ದೋರ ಗಂಡ ಅಂತೆ, ಮಕ್ಳಾಗಲ್ಲ ಅಂತ ಇನ್ನೊಬ್ಳನ್ನ ಕಟ್ಕೊಳಕ್ ಹೊರಟವನೆ. ನಿನ್ನ ನಾನೇ ನೋಡಕ್ಕಾಗುತ್ತೆ. ಈ ಬಂದೆ ಕಟ್ಕೊಂಡು ಸಂಸಾರ ಮಾಡಕ್ಕಾಯ್ತದ? ನೀನ್ ಮರ್ಯಾದೆಯಿಂದ ಕರಿಯನಂತ ಹುಡುಕ್ ತಗಿಸ್ಕೊಂಡು ಇಲ್ಲ ನಾಳೆ ದಿನ ನಿನ್ ನೆಂಟಿರೆಲ್ಲರೂ ಬೇರೆಲ್ಲ ಹೋಗೋದು ನೋಡ್ಬೇಕಾಯ್ತದೆ ಅಷ್ಟೇ. ಈ ನಂದಿ ಸೇರಿ ಕುಡ್ದು ಎಲ್ಲ ಓದಿ ಕೆತ್ತಂಗಾಗವೆ. ರಾತ್ರಿ ಪೂರ ಕುಡ್ಕೊಂಬಂದ್ರೆ ಮಕ್ಳಾಯ್ತವ, ಮಕ್ಳಾಗಲ್ವಂತೆ. ಮಕ್ಳು ಅಮಾವಾಸ್ಯೆಗೋ ಹುಣ್ಮೆಗೋ ಹೆಂಡತಿ ನೆನ್ಪಿಸ್ಕೊಂಡ್ರೆ ಮಕ್ಳಾಗವ. ಇದು ರೈತ ಚಳವಳಿ, ಪರಿಸರ ಚಳವಳಿಗೆ ನಾಂದಿಯಾಯಿತು. ಕಿರುಕುರಿ ಕೈಯಾಳಿಗಳು ಮಾಡಿದಂತಹ ಸಾಧನೆ.